ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಒಂದಷ್ಟು ರೇಷನ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೋ ಎಲ್ಲನೂ ನೀಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿಕ್ ಬಿಡೋಣ ಅಂಥೇಳಿ ಎಲ್ಲ ಇಡ್ತಿರ್ತಿದ್ದೆ. ಅದಾದಮೇಲೆ ಈ ನಡುವೆ ನಾನು ಸ್ವಲ್ಪ ಮನೇಲಿರಲಿಲ್ಲ, ಅದು ಇದು ಕೆಲ್ಸಗಳ ಮಧ್ಯೆ ಆಚೆನೇ ಇರ್ತಿದ್ದೆ. ಹಾಗಾಗಿ ಮನೆ ಫುಲ್ಲು ಮೆಸ್ಸಿ ಆಗೋಗಿತ್ತು. ಸ್ವಲ್ಪ ಮೇಕಪ್ ಸೆಟ್ದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ತಿದ್ದೆ, ಎಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೆ. ಫುಲ್ಲು ಎಲ್ಲ ಎಲ್ಲೆಲ್ಲೋ ಇದೆ, ಬೇಕು ಅಂದಾಗ ಯಾವುದು ಸಿಗ್ತಿರ್ಲಿಲ್ಲ. ಎಲ್ಲನೂ ಸುಮ್ಮನೆ ಆಚೆಯಿಂದ ತೊಗೊಂಡು ಬರ್ತಿದ್ದೋ. ಮನೇಲಿ ಎಲ್ಲನೂ ಇದೆ, ಬಟ್ ನಮ್ಮ ಟೈಮ್ಗೆ ಯಾವುದು ಕೂಡ ಸಿಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲನೂ ಆಚೆಯಿಂದ ಬೈ ಮಾಡ್ತಿದ್ದೆ. ಸರಿ ಅಂಥೇಳಿ ಎಲ್ಲ ನೀಟಾಗೆಲ್ಲ ಎತ್ತಿಡ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದೆ. ನನಗೆ ಈ ಥರ ಎಲ್ಲ ಮನೇನ ಡೆಕೋರೇಟ್ ಮಾಡೋದಾಗಿರ್ಬೋದು ಅಥವಾ ನೀಟಾಗಿ ಜೋಡಿಸೋದಾಗಿರ್ಬೋದು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಎಲ್ಲನೂ ನೀಟಾಗಿ ಜೋಡಿಸಿ ಬಳೆ ಬ್ಯಾಂಗಲ್ಸ್ದೆಲ್ಲ ಇದು ಮಾಡ್ತಿದ್ದೋ. ಒಂದಷ್ಟು ಬಳೆಗಳೆಲ್ಲ ಒಡೆದೋಗ್ಬಿಟ್ಟಿತ್ತು. ಆ್ಯಂಡ್ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಹಾಕ್ಕೊಂಡು ಹೋಗಿರ್ತೀನಿ, ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟೆಲ್ಲ ಇದಾಗಿತ್ತು. ಆಮೇಲೆ ಇದೊಂದೆರಡು ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ, ಚೆನ್ನಾಗಿದೆ. ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂದಾಗ ಇದಕ್ಕೆ ಬಳೆ ಹಾಕ್ಕೊಂಡು ತೊಗೊಂಡೋಗ್ಬೋದು ಅಂತೇಳ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕೆಂದರೆ ನಾರ್ಮಲಾಗಿ ಬ್ಯಾಗಲ್ಲೆಲ್ಲ ಹಾಕ್ಕೊಂಡು ಹೋದಾಗ ಬಳೆ ಎಲ್ಲ ಒಡೆದೋಗ್ಬಿಡುತ್ತೆ. ಮೆಟಲ್ ಆದರೆ ಓಕೆ, ಈ ಗಾಜಿನ ಬಳೆಗಳೆಲ್ಲ ಹಾಕ್ಕೊಂಡು ಹೋದಾಗ ಒಡೆದೋಗ್ತಾ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೊಂಡು ಈ ಥರದ್ದೆಲ್ಲ ಹಾಳು ಮಾಡಬೇಕಲ್ಲ ಅಂಥೇಳಿ ಈ ಥರದ್ದು ತೊಗೊಳ್ಳೋಣ ಅಂಥೇಳಿ ತೊಗೊಂಡು ಇದ್ದೆ. ಅದಾದಮೇಲೆ ಈ ಗೋಲ್ಡ್ ಸೀರೆ ನನ್ನ ಬರ್ಡೇಗೆ ತೊಗೊಂಡಿದ್ದು. ನನ್ನ ತಂಗಿ ಮದುವೆ ಆಗಿರೋದ್ರಿಂದ ಅವಳ ಮದುವೆಗೆ ಉಡೋಣ ಅಂಥೇಳಿ ಅದಕ್ಕೆ ಏನು ಕುಚ್ಚು ಹಾಕಿರಲಿಲ್ಲ, ನಾನೇ ಹಾಕ್ಕೊಳ್ಳೋಣ ಅಂಥೇಳಿ ಕುಚ್ಚು ಹಾಕಿ, ಮತ್ತು ಇದೊಂದು ಸೀರೆ ಚೆನ್ನಾಗಿ ಅನ್ನಿಸ್ತು, ಅದನ್ನು ಕೂಡ ಫಾಲೆಲ್ಲ ಹಾಕ್ಕೊಳ್ತಿದ್ದೆ. ಅದೆಲ್ಲ ಮುಗಿಸಿ ಒಂದಷ್ಟು ಔಟ್ಸೈಡ್ ಕೆಲಸ ಆಯಿತು. ನಾನು ಪ್ರಕಾಶ್ ಔಟ್ಸೈಡ್ ಹೋಗಿದ್ದು. ಔಟ್ಸೈಡೆಲ್ಲ ಮುಗಿಸ್ಕೊಂಡು ಮತ್ತೆ ಅಗೇನ್ ಮನೆಗೆ ಬಂದು ಒಂದಷ್ಟು ಕೆಲಸಗಳು ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ನಾನು ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡೋದು, ಅದನ್ನು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊತಿದ್ದು. ಹಾಗಾಗಿ ನನ್ನ ತಂಗಿ ಮದುವೆ ಆಗಿರೋದ್ರಿಂದ ಅದನ್ನು ಕೂಡ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಬಿಡೋಣ ಅಂಥೇಳಿ ಯಾವ್ದು ಸೀರೆ ಉಡೋದು, ಯಾವ್ದು ಇದು ಉಡೋದು ಅಂತೆಲ್ಲನೂ ರೆಡಿ ಮಾಡ್ಕೊಳ್ತಿದ್ದು. ಹೆಣ್ಮಕ್ಳಿಗೆ ಮದುವೆ ಅಥವಾ ಏನಾದ್ರು ಫಂಕ್ಷನ್ ಅಂದರೆ ಫುಲ್ಲು ಒಂದು ವಾರದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಜೊತೆ ನಾನು ಅಮ್ಮನ ಫೋಟೋ ಕೂಡ ಆರ್ಡ್ರು ಮಾಡಿದ್ದೆ, ಅದು ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನನಗೆ ಸೈಜ್ ವೈಸ್ ಗೊತ್ತಾಗಲಿಲ್ಲ, ಏನು ಸೈಜ್ ಆರ್ಡ್ರು ಮಾಡಬೇಕು ಅಂತ. ನಾನು ನೋಡಿದಾಗ ಅದು ಸ್ವಲ್ಪ ದೊಡ್ಡದಾಗೆ ಅನ್ನಿಸ್ತು. ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೆ, ಬಟ್ ಚಿಕ್ಕದಾಗಿ ಬಂದಿದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಅಮ್ಮನ ಬೆಸ್ಟ್ ಫೋಟೋ ಇದು. ಒಂದು 2-3 ಫೋಟೋಸ್ ನನಗೆ ತುಂಬ ಇಷ್ಟ ಆಗಿತ್ತು. ಸರಿ ನೋಡೋಣ, ಯಾಕಂದರೆ ನಾನು ಯಾವತ್ತೂ ಈ ಥರ ಬುಕ್ ಮಾಡಿರಲಿಲ್ಲ, ಫಸ್ಟ್ ಟೈಮ್. ಐ ಲವ್ ಯು ಅಮ್ಮ.